ಕನ್ಯಾ ರಾಶಿಯವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಖಂಡಿತವಾಗ್ಲೂ ಮೇ ತಿಂಗಳಲ್ಲಿ ಸಿಗ್ತಾ ಇದೆಯಾ? ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ನಿಮ್ಮ ಸಂಕಷ್ಟಕ್ಕೆ ಪರಿಹಾರ ಸಿಗುವಂಥ ಸಮಯ ಬಂದಿದೆ. ಮೇ ತಿಂಗಳಲ್ಲಿ ಬುಧನ ಒಂದು ಕೃಪೆಯಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನಿ ಗ್ರಹ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ನೋಡಿ, ಕನ್ಯಾ ರಾಶಿಯವರಿಗೆ ತಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಬುಧ ಗ್ರಹ ಇದೇ ತಿಂಗಳ 15ನೇ ತಾರೀಕು 8ನೇ ಮನೆಯಿಂದ 9ನೇ ಮನೆಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಾನೆ. ಇದರಿಂದ ಏನಾಗುತ್ತೆ ಅಂದರೆ, 8ನೇ ಮನೆಯಲ್ಲಿದ್ದಾಗ ನಿಮಗೆ 8ನೇ ಮನೇಲಿ 15ನೇ ತಾರೀಕುವರೆಗೂ ಇರ್ತಾನೆ. ಅಲ್ಲಿವರೆಗೂ ನಿಮ್ಮ ಪರಿಸ್ಥಿತಿ ಅಥವಾ ಸ್ಥಿತಿಗತಿ ಹೇಗಿರುತ್ತೆ ಅಂತಂದರೆ, ಈ ಕಡೆ ಲಾಭನೂ ಆಗ್ತಾ ಇರುತ್ತೆ, ಆ ಕಡೆ ನಷ್ಟನೂ ಆಗ್ತಾ ಇರುತ್ತೆ. ಅಥವಾ ನೀವು ಅಂದ್ಕೊತೀರಿ ಯಾವುದೋ ಅನಿರೀಕ್ಷಿತವಾದ ಹಣ ಬರುತ್ತೆ ಅಂತ, ಹಣ ಬರೋದು ಉಂಟು ಅಥವಾ ಲಾಸ್ ಆಗೋದು ಉಂಟು, ಎರಡೂ ಕೂಡ ನಿಮಗೆ ಆಗ್ತಾ ಇರುತ್ತೆ. ಆದರೆ ಬುಧನ ಒಂದು ಸಂಚಾರದ ನಂತರ 9ನೇ ಮನೆಗೆ ಬುಧನ ಸಂಚಾರ ಆದ ನಂತರ ಕೆಲವು ಅದೃಷ್ಟ ಬದಲಾಗುತ್ತೆ. ಅಂದರೆ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಆ ಕೆಲಸಗಳೆಲ್ಲ ನಿಮಗೆ ಸಕ್ಸಸ್ ಆಗ್ತಾ ಹೋಗ್ತಾ ಇರೋದು. ಕೆಲವು ಯೋಜನೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ನಾಳೆ ಇಂಥ ಕೆಲಸ ಮಾಡಬೇಕು, ನಾನು ಇಂಥ ದೊಡ್ಡ ವ್ಯಕ್ತಿ ಆಗಬೇಕು, ಅಥವಾ ಇನ್ಯಾವುದೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನಾದರೂ ಒಂದು ಕೆಲವೊಂದು ಐಡಿಯಾಗಳಿರುತ್ತೆ. ಆ ಎಲ್ಲ ಐಡಿಯಾಗಳನ್ನೂ ಕೂಡ ನೀವು ಮಾಡೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಆಗಿರುತ್ತೆ. ಯಾಕಂದರೆ ಅದೃಷ್ಟಕರವಾದ ಮನೆಯಲ್ಲಿ ಬುಧನ ಸಂಚಾರ ನಡೀತಿದೆ. ಬುಧ ಶುಕ್ರ ಇಬ್ಬರೂ ಕೂಡ ಮಿತ್ರರಾಗಿರ್ತಾರೆ. ಸೊ ಆ ಮನೆಗೆ ಬುಧನ ಸಂಚಾರ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಎಲ್ಲ ಕೆಲಸಗಳಲ್ಲೂ ಸಕ್ಸಸ್. ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ತೊಗೊಂಬಂದು ಕೊಡ್ತಾನೆ ಬುಧ ಗ್ರಹ. ಜೊತೆಗೆ ನಿಮಗೆ ಸೂರ್ಯನ ಒಂದು ಸಂಯೋಗ ಕೂಡ ಆಗುತ್ತೆ. ಸೊ ಹಾಗಾಗಿ ಬುಧಾದಿತ್ಯ ಯೋಗ ಕೂಡ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಒಳ್ಳೆ ಲಾಭನ ನೋಡುವಂಥ ಟೈಮು. ಅದರಲ್ಲೂ ಕೂಡ ಸೂರ್ಯ 9ನೇ ಮನೆಗೆ ಬಂದಾಗ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು, ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಆಗಬಹುದು. ಆದರೆ ನಿಮಗೆ ಅದೃಷ್ಟನ ಒದಗಿಸಿ ಕೊಡುವಂಥ ಒಂದು ಸಮಯ ಆಗಿರುತ್ತೆ. ಅಂದರೆ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳಾಗಬೇಕಾಗಿದ್ದರೆ, ಅಥವಾ ರಾಜಕಾರಣಿಗಳಿಂದ ಏನಾದರೂ ಕೆಲಸಗಳಾಗಬೇಕಾಗಿದ್ದರೆ, ಅಥವಾ ಕನ್ಯಾ ರಾಶಿನಲ್ಲೇ ಹುಟ್ಟಿರೋರು ರಾಜಕಾರಣಿಗಳು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳು ಆಗಿದ್ದರೆ ಒಳ್ಳೆ ಲಾಭನ ನೋಡಬಹುದು. ಈ ಟೈಮಲ್ಲಿ ಪ್ರಮೋಷನ್ಗಳಾಗುವಂಥದ್ದು, ಅಥವಾ ನಿಮಗೆ ಬೇಕಾಗಿರುವಂಥ ಉನ್ನತ ಸ್ಥಾನಕ್ಕೆ ನೀವು ಹೋಗೋದಕ್ಕೆ ಪ್ರಯತ್ನ ಪಡುವಂಥದ್ದು ಎಲ್ಲನೂ ಕೂಡ ಆಗುವಂಥ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಈ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆ ಗೊತ್ತಾ, ಶನಿ ಕೂಡ ನಿಮಗೆ 7ನೇ ಮನೇಲಿ ಕೂತ್ಕೊಂಡು, ಶನಿ ನೇರವಾದ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗಿರ್ತೀರ, ಅಥವಾ ಆಲಸ್ಯ ಆಗಿರುತ್ತೆ. ನೀವೇನು ಬೇಕು ಅಂತ ಲೇಜಿ ಮಾಡಲ್ಲ, ಆ ದೃಷ್ಟಿನೇ ಆಗಿರುತ್ತೆ. ಅಯ್ಯೋ ಆಮೇಲೆ ಮಾಡೋಣ, ಅಯ್ಯೋ ಇನ್ನೊಂದು ಸತಿಗೆ ಮಾಡೋಣ. ಈಗ ಗೆದ್ದು ಕೆಲಸ ಮಾಡಬೇಕು ಅಂತಂದರೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊತೀರ. ಅಥವಾ ಫೋನ್ ಹಿಡಿದು ಕೂತ್ಕೊಂಡ್ರಿ, ಅಥವಾ ಟಿ ವಿ ಹಾಕ್ಕೊಂಡು ಕೂತ್ಕೊಂಡ್ರಿ, ಅಥವಾ ಒಂದು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರಿ ಅಂದರೆ ನಿಮ್ಗೆ ಎದ್ದೋಳಕ್ಕೆ ಮನಸ್ಸು ಬರೋದಿಲ್ಲ. ಅಯ್ಯೋ ಮಾಡೋಣ ಬಿಡಿ, ಇದೊಂದು ಚೂರಿದೆ ಓದ್ಬಿಡೋಣ, ಇದೇನೋ ಒಂದು ಚೂರಿದೆ ನೋಡ್ಬಿಡೋಣ, ಈ ರೀತಿಯಾದ ಟೈಮ್ ಪಾಸ್ ಮಾಡೋಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಒಂದು ಚೂರು ನೀವು ಏನು ಪ್ರಯತ್ನ ಪಡಬೇಕು ಅಂದರೆ, ಇಲ್ಲ ನಾನು ಮಾಡಲೇಬೇಕು ಅಂತ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡಿ, ಎಲ್ಲ ಕೆಲಸದಲ್ಲೂ ಸಕ್ಸಸ್ ಸಿಕ್ಕುತ್ತೆ. ಯಾಕೆ ಅಂತಂದರೆ ಈ ಸಮಯನ ಸದುಪಯೋಗ ಪಡಿಸ್ಕೊ
ಬಳಸ್ಕೋಬೇಕು ನೀವು. ಯಾಕಂದರೆ ಸಮಯ ಯಾವಾಗಲೂ ಒಳ್ಳೇದು ಸಿಕ್ಕೋದಿಲ್ಲ. ಈ ಟೈಮ್ ಬರೋದಕ್ಕೆ ಇನ್ನು ಸಾಕಷ್ಟು ದಿನಗಳು ನೀವು ಕಾಯಬೇಕಾಗತ್ತೆ. ಸೊ ಹಾಗಾಗಿ ಈ ಒಳ್ಳೆ ಸಮಯ ಬಂದಿದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಇನ್ನು ನಿಮಗೆ 10ನೇ ಮನೆಯಲ್ಲಿ ಗುರು ಆಲ್ರೆಡಿ ಇದ್ದ, ಜೊತೆಯಲ್ಲಿ ಇವಾಗ ಶುಕ್ರನ ಒಂದು ಸಂಯೋಗ ಕೂಡ ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಗುರು ಶುಕ್ರನ ಒಂದು ಸಂಯೋಗ 10ನೇ ಮನೆಯಲ್ಲಿ ಅಂದರೆ ನಿಮ್ಮ ಕರ್ಮಸ್ಥಾನದಲ್ಲಿ ನಡೀತಿದೆ. ಸೊ ಇದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ತಂದುಕೊಡುವಂಥದ್ದು. ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಕೆಲಸದಲ್ಲಿ ನಿಮಗೆ ಒಳ್ಳೊಳ್ಳೆ ಲಾಭನ ತೊಗೊಂಬಂದು ಕೊಡ್ತಾನೆ, ಅಥವಾ ನೀವು ಮಾಡೋಕ್ಕೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರೋದು. ಅಂದರೆ ಇವಾಗ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರ ಆಲ್ರೆಡಿ, ಇನ್ನೊಂದು ಯಾವುದೋ ಕೆಲಸ ಮಾಡಬೇಕು ಅಂತ ಆ ಕೆಲಸದ ಅವಕಾಶಗಳು ಬರುವಂಥದ್ದು. ಅಯ್ಯೋ ನಮ್ಗೆ ಯಾಕೆ ಬೇಕಪ್ಪ, ಆಲ್ರೆಡಿ ಒಂದು ಕೆಲಸ ಮಾಡ್ತಿದ್ದೀವಿ, ಇದು ಯಾಕೆ ಬೇಕು ಅಂತ ಸುಮ್ಮನೆ ಕಾಲಹರಣ ಮಾಡೋಕ್ಕೆ ಹೋಗಬೇಡಿ. ಸಮಯ ಚೆನ್ನಾಗಿದೆ, ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಆಗುತ್ತೆ. ಪ್ರಯತ್ನನೇ ಪಡೆದಿರ ಆಗಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಕುತ್ಕೊಳ್ಳೋ ಬದಲು ಪ್ರಯತ್ನ ಪಡೋದ್ರಿಂದ ಕಳ್ಕೊಳ್ಳೋದು ಏನಾದರೂ ಇದೆ, ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ವ. ಸೊ ಪ್ರಯತ್ನ ಪಟ್ಟು ಕೆಲಸನ ಮಾಡಿ, ಖಂಡಿತ ಯಶಸ್ಸು ಸಿಕ್ಕುತ್ತೆ. ಇನ್ನು 12ರಲ್ಲಿ ಕೇತು ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ಕನ್ಫ್ಯೂಷನ್ ಆಗೋದು. ಮೊದಲೇ ನಿಮಗೆ ಬುಧ ಲಗ್ನಾಧಿಪತಿ ಆಗಿರೋದ್ರಿಂದ ಒಂಚೂರು ಕನ್ಫ್ಯೂಷನ್ ಆಗ್ತಾ ಇರುತ್ತಲ್ವ. ಸೊ ಹಾಗಾಗಿ 12ರಲ್ಲಿ ನಿಮಗೆ ಕೇತು ಸಂಚಾರ ಆಗ್ತಿರೋದ್ರಿಂದ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ನಿದ್ದೆ ಸರಿಗೆ ಬರೋದಿಲ್ಲ, ಅದರಿಂದನೂ ಸ್ವಲ್ಪ ಆಯಾಸ ಆಗೋದು, ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲದೆ ಇರೋದು ಅದು ಕೂಡ ಆಗ್ತಾ ಇರುತ್ತೆ. ಇನ್ನು ರಾಹು ಅಂತ ಬಂದಾಗ 6ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಹಾಗಾಗಿ ನಿಮಗೆ ಕೆಲಸದಲ್ಲಿ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾನೆ, ಅಥವಾ ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಸ್ವಲ್ಪ ಬಡ್ತಿ ಕೊಡುವಂಥದ್ದು, ಪ್ರೆಷರ್ಫುಲ್ ವರ್ಕ್ ಇದ್ದರೂ ಕೂಡ ಏನೋ ಒಂದು ಲಾಭನ ತೊಗೊಂಬಂದು ಕೊಡ್ತಾನೆ, ಅಥವಾ ಫಾರಿನ್ ಕಂಟ್ರೀಸ್ಗೆ ಹೋಗೋಕ್ಕೆ ಅವಕಾಶಗಳನ್ನ ಕೂಡ ಕೊಡ್ತಾನೆ. ಆದರೆ ನಿಮ್ಮ ಮುಂದೆ ಶತ್ರುಗಳು ಕೂಡ ಕಾಟ ಜಾಸ್ತಿ ಆಗುತ್ತೆ, ಅಥವಾ ಹಿಂದೆ ಏನಾದರೂ ನಿಮಗೆ ಗಿಮಿಕ್ ಮಾಡುವಂಥದ್ದು, ಏನಾದರೂ ಪ್ರಾಬ್ಲಮ್ ಮಾಡುವಂಥದ್ದು, ಅಥವಾ ನಿಮ್ಮ ಹಿಂದೆನೇ ಸುಮ್ಮನೆ ಏನಾದರೂ ಒಂದು ಸರ್ಚ್ ಮಾಡ್ತಾ ಇರೋದು, ಏನಾದರೂ ತೊಂದರೆಗಳನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಏನೇ ಮಾಡಿದ್ರೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನು ಮಾತ್ರ ನೀವು ಬರೆದಿಟ್ಕೊಂಬಿಡಿ. ಯಾರು ಏನೇ ಮಾಡ್ಕೊಳ್ಳಿ, ಯಶಸ್ಸು ನಿಮ್ಮದೇ ಆಗುತ್ತೆ, ಗೆಲುವು ನಿಮ್ಮದೇ ಆಗುತ್ತೆ. ಆರೋಗ್ಯ ಸಮಸ್ಯೆ ಮಾತ್ರ ಕಾಡುತ್ತೆ. ಏನಿರ್ಬೋದು ಅಂದರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು, ಅಥವಾ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಹಾರ್ಟಲ್ಲಿ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಆಗುತ್ತೆ ಅನ್ನೋದು ಮಾತ್ರಕ್ಕೆ ಹಾಗೆ ಹೋಗ್ಬಿಡ್ತು ಅಂತ ಏನಿಲ್ಲ. ನೀವು ಅದನ್ನು ಏನೋ ಸ್ವಲ್ಪ ಕಾಣಿಸ್ಕೊಂತು ಅಂದಾಗ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನು ಪ್ರಿಕಾಷನ್ ತೊಗೊಂಬಿಡಿ. ಇನ್ನು ನಿಮಗೆ 7ನೇ ಮನೇಲಿ ಶನಿ ಸಂಚಾರ ಅಂತ ನಾನು ಹೇಳಿದೆ. ಸೊ ಇದರಿಂದ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳು ಕೂಡ ಬರ್ತಾ ಇರುತ್ತೆ. ಸೊ ಸಣ್ಣ ಪುಟ್ಟ ವೈಮನಸ್ಯಗಳು ಬರ್ತಾ ಇರುತ್ತೆ. ಅದನ್ನು ನೀವೇ ತಾಳ್ಮೆ ವಹಿಸ್ಕೊಂಡು ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು. ಯಾರೆಲ್ಲ ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತೀರ ಅವ್ರ ಸ್ಪೌಸ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಬರುವಂಥದ್ದು, ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳಾಗುವಂಥದ್ದು, ಸಣ್ಣ ಪುಟ್ಟ ವೈಮನಸ್ಯಗಳು ನಿಮ್ಮನ್ನು ಕಾಡ್ತಾನೆ ಇರುತ್ತೆ. ಇನ್ನು ನಿಮಗೆ 8ನೇ ಮನೆಯಲ್ಲಿ ಏನು ಕುಜನ ಒಂದು ಸಂಚಾರ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲಿ ಕೆಲವೊಂದು ಹಿನ್ನಡೆಯನ್ನು ನೋಡಬೇಕಾಗಿ ಬರುತ್ತೆ, ಅಥವಾ ಸ್ವಲ್ಪ ಏನಾದರೂ ಸಮಸ್ಯೆಗಳು ಲಿಟಿಗೇಷನ್ಸ್ ಬರುವಂಥದ್ದು, ಅದಕ್ಕೇನಾದರೂ ಅದಕ್ಕೋಸ್ಕರ ಓಡಾಡಬೇಕಾಗಿರುವಂಥದ್ದು, ಅಥವಾ ಗಾಡಿ ಏನು ವಾಹನ ಚಲಾವಣೆ ಮಾಡಬೇಕಾದ್ರೆ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಓಡಾಡಬೇಕಾದ್ರೆ ಅಂದರೆ ಅವಶ್ಯಕತೆ ಇದೆ, ಟ್ರಾವೆಲ್ ಮಾಡಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಮಾತ್ರ ಟ್ರಾವೆಲ್ ಮಾಡಿ, ಇಲ್ಲಾಂದರೆ ಆದಷ್ಟು ಟ್ರಾವೆಲ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೀಡನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇದೆಲ್ಲ ಆಗೋದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೋದು. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಭಾಳಷ್ಟು ಮುಂದಿರ್ತೀರ. ಹಾಗೆ ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳು ಕೂಡ ಇದೆ ಅಲ್ವಾ, ಪರಿಹಾರವಾಗಿ ಏನು ಮಾಡಬೇಕು ಅಂತ ನೋಡಿದಾಗ ನೋಡಿ, ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂಥ ಬುಧ ತುಂಬ ಚೆನ್ನಾಗಿದ್ದಾನೆ. ನೀವು ಲೈಫ್ ಟೈಮ್ ಯಾವಾಗಲೂ ಕೂಡ ವಿಷ್ಣು ಸಹಸ್ರನಾಮನ ಪ್ರತಿದಿನ ಮರಿದಿರ ಕೇಳಿ, ಅದರಿಂದ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗತ್ತೆ. ಜೊತೆಗೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಅಂದರೆ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಇಮಿಡಿಯೇಟಾಗಿ ನೀವು ಏನು ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಂಡು ಬನ್ನಿ. ಅದರಿಂದ ಖಂಡಿತವಾಗ್ಲೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮಗೆ ನೆಗೆಟಿವಿಟಿ ಅಂತ ನಾನು ಹೇಳಿದೆ ಅಲ್ವಾ, ಪ್ರತಿ ಶನಿವಾರದ ದಿವಸ ನಿಮ್ಮ ಕೈಲಿ ಆಗಿದ್ದು ಯಾರಿಗಾದರೂ ಡೊನೇಟ್ ಮಾಡಿ, ದಾನ ಧರ್ಮ ಮಾಡೋದನ್ನ ಸಂಜೆ ಹೊತ್ತು ಸೂರ್ಯಾಸ್ತದ ನಂತರ ರೂಢಿ ಮಾಡ್ಕೊಳ್ಳಿ. ನಿಮ್ಗೆ ಆಗ್ತಿರೋ ಕೆಲವು ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಈಗ ನಾನು ಮೊದಲೇ ಹೇಳಿದ್ದೆ, ನಿಮಗೆ ಏನಂದರೆ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.